ಹುಟ್ಟಿದ ದಿನ. ಆ್ಯಕ್ಚುಲಿ ಹುಟ್ಟಿದ ದಿನಕ್ಕೆ ವಿರುದ್ಧವಾದದ್ದು ಸತ್ತ ದಿನ ಅಂತ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಭಾಳಷ್ಟು ಜನ ಬದುಕ್ತಾರೆ. ಭಾಳಷ್ಟು ಜನ ಬದುಕಿ ತಮ್ಮ ಹೆಜ್ಜೆಗಳನ್ನು, ಗುರುತುಗಳನ್ನು ಬಿಟ್ಟು ಹೋಗ್ತಾರೆ. ಎಲ್ಲ ಬದುಕಿದ ಜನರ ಜಯಂತಿಗಳನ್ನು ಈ ದೇಶದಲ್ಲಿ ಆಚರಣೆ ಮಾಡೋದು ಭಾಳ ವಿರಳ. ಎಲ್ಲರ ಜಯಂತಿಗಳನ್ನ ನಾವು ಮಾಡಲ್ಲ. ಕೆಲವು ಜನರ ಜಯಂತಿಯನ್ನು ಮಾಡ್ತೀವಿ. ಅವರು ಅವರ ಹೆಜ್ಜೆ ಗುರುತುಗಳನ್ನು, ಅವರು ನಡೆದು ಬಂದ ದಾರಿಯನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ನಾವು ಜಯಂತಿಯನ್ನು ಮಾಡ್ತೀವಿ. ಇವತ್ತು ನಾವು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ, ಮೀಸಲಾತಿ ಇಲ್ಲದ ಅವಧಿಯಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿನ ಅವಧಿಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಂತಹ ಒಬ್ಬ ವ್ಯಕ್ತಿ, ಅದು ಸಮಾಜದ ಕಟ್ಟಕಡೆಯ ಚಮರ್ ಅಂತಕ್ಕಂಥ ಒಂದು ಜಾತಿಯಲ್ಲಿ ಬಿಹಾರದ ಆ ಪ್ರದೇಶದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಅವರ ತಂದೆ ಮೂಲತಃ ಒಬ್ಬ ಸೈನ್ಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆದರೂ ಸಹ ಅಂಥ ಮನೆತನದಿಂದ ಬಂದಂಥವರು ಒಂದು ಸಮಯ, ಅವರಿಗೆ ಸಿಕ್ಕಂತಹ ಒಂದು ಅವಕಾಶ ಸರಿಯಾದ ರೀತಿ ಬಳಸಿಕೊಂಡು ಭಾರತ ದೇಶ ಗುರುತಿಸುವಂತಹ ಮೇರು ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಮೇರು ವ್ಯಕ್ತಿ ಅಂದರೆ ಭಾಳಷ್ಟು ಜನ ಉಪಪ್ರಧಾನಿಗಳಾಗಿದ್ದಾರೋ ಇಲ್ಲ ಗೊತ್ತಿಲ್ಲ. ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಉಪಪ್ರಧಾನಿಯ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅದು ಅವರ ಕಾಲಘಟ್ಟದಲ್ಲಿ, ಅವರ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಒಂದು ಸಮಯವನ್ನು ಬಳಸಿಕೊಂಡಂಥದ್ದು, ಅವಕಾಶವನ್ನು ಬಳಸಿಕೊಂಡಂಥದ್ದು, ಮೀಸಲಾತಿ ಇಲ್ಲದ ಸಂದರ್ಭದಲ್ಲಿ ಶಿಕ್ಷಣವನ್ನು ಪಡೆದಿತ್ತು. ಅದರಲ್ಲಿ ವಿಶೇಷವಾಗಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂದರೆ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಬರೋಕ್ಕಿಂತ ಮುಂಚೆನೇ, BSc ಪದವಿಯನ್ನು ಪಡೆಯೋಕ್ಕಿಂತ ಮುಂಚೆ ಅವರು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ. ಅದಕ್ಕೆ ಮುಂಚೆ ಸ್ಥಳೀಯವಾಗೇ ಓದ್ತಾರೆ, ಬಿಹಾರದಲ್ಲಿ ಸ್ಥಳೀಯವಾಗೇ ಓದ್ತಾರೆ. ಸ್ಥಳೀಯವಾಗಿ ಓದಿದಂಥ ವ್ಯಕ್ತಿ ಅವತ್ತು ತುಂಬ ಅಂದರೆ ಆ ಸೇನೆಯಲ್ಲಿದ್ದಂಥ ತಂದೆ ಆ ವೃತ್ತಿಯನ್ನು ಬಿಟ್ಟು ಒಂದು ಜಮೀನು ತಗೊಂಡು ಜಮೀನನ್ನ ಉಳುಮೆ ಮಾಡ್ಕೊಂಡು ಮಗನನ್ನು ಓದಿಸಿದಂತಹ ಒಂದು ಸಂದರ್ಭ. ಆ ವ್ಯಕ್ತಿ ನಮಗೆ ಇವತ್ತು ಯಾಕೆ ಮುಖ್ಯ ಆಗ್ತದೆ? ಇವರ ಜಯಂತಿಯನ್ನು ಇಡೀ ಭಾರತ ದೇಶದಾದ್ಯಂತ ಅವರ ಜಯಂತಿಯನ್ನು ಆಚರಣೆ ನಡೀತಾರೆ. ಇಡೀ ಎಲ್ಲ ರಾಜ್ಯಗಳಲ್ಲಿ ಅವಧಿಗಳ ಕಾಲ ಕೇಂದ್ರ ಸಚಿವರಾಗಿ, ಉಪಪ್ರಧಾನಿಗಳಾಗಿ ಆಡಳಿತ ನಡೆಸಿದ ಅನುಭವದ ದಾಖಲೆ ಹಾಗೂ ತಳಮಟ್ಟದ ಸಮುದಾಯಗಳನ್ನು ಪ್ರತಿನಿಧಿಸುವ ದಾಖಲೆಯನ್ನು ಕೂಡ ಬಾಬು ಜಗಜೀವನ್ ರಾಮ್ ಅವರಿಗೆ ಇದೆ. ಸ್ವತಂತ್ರ ಸಿಕ್ಕ ನಂತರ ಭಾರತಕ್ಕೆ ಸಂವಿಧಾನ ಕೊಡುವಂಥ ಗುರುತರ ಜವಾಬ್ದಾರಿಯನ್ನು ಡ್ರಾಫ್ಟಿಂಗ್ ಕಮಿಟಿ, ಬಾಬಾ ಸಾಹೇಬ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ರಚನೆ ಆದಮೇಲೆ ಆ ಸಂವಿಧಾನ ರಚನಾ ಸಮಿತಿ ಎಲ್ಲ ದೇಶಗಳ ಸಂವಿಧಾನವನ್ನು, ತನ್ನ ಜ್ಞಾನವನ್ನು ಅದರ ಮೂಲಕ ದೇಶಕ್ಕೆ ಸದೃಢವಾದಂಥ ಒಂದು ಸಂವಿಧಾನದ ಕರಡನ್ನು ಕೊಡ್ತಾರೆ. ಆ ಕರಡು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಇಡೀ ಭಾರತ ದೇಶದ ವಿವಿಧ ಮೂಲೆಗಳಿಂದ ಇದ್ದಂಥ ಮಹಾನಾಯಕರನ್ನು ಒಳಗೊಂಡಂಥ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಆ ಸಂವಿಧಾನವನ್ನು ಅಂಗೀಕರಿಸೋದ್ರ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ಮಾಡಿ ಅದರ ಎಲ್ಲ ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಸಂವಿಧಾನವನ್ನು ಅಂಗೀಕರಿಸಲಾಗ್ತದೆ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಮೊಟ್ಟ ಮೊದಲನೇದಾಗಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಬಾಬೂಜಿಯವರು ತಮ್ಮ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅತ್ಯಂತ ಸಕ್ರಿಯವಾಗಿ ಸಂವಿಧಾನವನ್ನು ಅಂಗೀಕರಿಸುವ ಸಂದರ್ಭದಲ್ಲಿ ತಳಮಟ್ಟದ ಸಮುದಾಯಗಳ ನೋವು, ಅವೆಲ್ಲ ವಿಷಯಗಳನ್ನು ಅಂಬೇಡ್ಕರ್ ಅವರ ಜೊತೆಗೆ ಅವರು ಕೂಡ ಕೈ ಜೋಡಿಸಿ ಆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟು ಸದೃಢವಾದ ಒಂದು ಸಂವಿಧಾನವನ್ನು ಭಾರತ ಅಳವಡಿಸಿಕೊಳ್ಳುವಂಥ ಒಂದು ಮಟ್ಟವನ್ನು, ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಅವರ ಕೊಡುಗೆ ಅಮೂಲ್ಯವಾಗಿದೆ. ತದನಂತರ ನಾನಾಗಲೇ ಹೇಳಿದಂತೆ ಸುಮಾರು 30 ವರ್ಷಗಳ ಕಾಲ
ಯೂನಿಯನ್ ಮಿನಿಸ್ಟರ್ ಆಗಿರುವ ಒಂದು ದಾಖಲೆ ಕೂಡ ಅವ್ರ ಹೆಸರಲ್ಲಿದೆ. ಆ 30 ವರ್ಷಗಳ ಕಾಲ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವರು ಪ್ರತಿನಿಧಿಸದ ಇಲಾಖೆಗಳೇ ಇಲ್ಲ. ಬಹುಶಃ ಭಾರತದ ಇತಿಹಾಸದಲ್ಲಿ ಅಷ್ಟು ಸುದೀರ್ಘವಾದ ಇಲಾಖೆಗಳನ್ನು ನೋಡಿ ಆದಾಗ ಇಂಡೋ ಪಾಕ್ ವಾರ್ ಆಗಿ ಏನಿವತ್ತು ಬಾಂಗ್ಲಾದೇಶ್ ಇದೆ ಹೊಸದಾಗಿ ಹೊಸ ದೇಶ, ಆ ದೇಶದ ಕ್ರಿಯೇಷನ್ಗೂ ಕೂಡ ಅವರ ಒಂದು ನೇತೃತ್ವವಾಗಿ ತಾನೇ ಉತ್ಪಾದನೆ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಗಳಿಸ್ಕೊಟ್ಟಂಥ ಕೀರ್ತಿ ಮಾನ್ಯರಿಗೆ ಸಲ್ತದೆ. ತದನಂತರ ರೈಲ್ವೇಸ್ ಬಾಬು ಜಗಜೀವನ್ ರಾಮ್ ಅವರು ಕಲ್ಕತ್ತಾ ಹಿಂದೂ ಯೂನಿವರ್ಸಿಟಿಯಲ್ಲಿ ತಮ್ಮ ಗ್ರಾಜುಯೇಷನ್ ಪದವಿಯನ್ನು ಪಡೆದು ಪೊಲಿಟಿಕ್ಸ್ಗೆ ಎಂಟ್ರಿ ಆಗ್ತಾರೆ. ಅವತ್ತಿಂದ ಸುಮಾರು 50 ವರ್ಷಗಳ ಕಾಲ ಸತತವಾಗಿ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಲೇಬರ್ ಮಿನಿಸ್ಟರ್ ಆಗಿ ಹಲವಾರು ಸ್ಕೀಮ್ಸ್ಗಳನ್ನ ತರ್ತಾರೆ. ಇದರಲ್ಲಿ ಮುಖ್ಯವಾಗಿ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ವೋಟಿಂಗ್ ರೈಟ್ಸ್ ಅನ್ನು ಪಡಿಲೇಬೇಕು ಅಂತ ಒಂದು ಹಠವನ್ನು ಹಿಡಿತಾರೆ. ಅದಾದ ನಂತರ ಮತ್ತು ಲೇಬರರ್ಸ್ಗೆ ಡೈಲಿ ವೇಜಸ್ ಆಗಿರಲಿ, ಅವ್ರಿಗೆ ಲಿಮಿಟೆಡ್ ಅವರ್ಸ್ ಆಫ್ ವರ್ಕಿಂಗ್, ಹಾಲಿಡೇ, ಪೆನ್ಷನ್, ಈ ಥರ ಹಲವಾರು ಸ್ಕೀಮ್ಸ್ಗಳನ್ನು ಬಾಬಾ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಜಾರಿಗೆ ತರ್ತಾರೆ. ಇಂದಿನ ದಿನದಲ್ಲಿ ಪ್ರೆಸೆಂಟ್ ಡೇಲಿ ನಾವು ಏನೇನು ಅವರ ವ್ಯಾಲ್ಯೂಸನ್ನು ನೋಡ್ಬೋದು ಅಂದರೆ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ದಂಗೆ ಎಲ್ಲ ಸ್ಕೀಮ್ಸು ಜನರ ಬಾಗಿಲಿಗೆ ತಲುಪಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಜಿಲ್ಲಾ ಅಧಿಕಾರಿಗಳ ಜೊತೆ ಎಲ್ಲ ಎಂಟೈರ್ ಟೀಮ್. ಸೊ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಮ್ಮದೊಂದು ಬಾಬು ಜಗಜೀವನ್ ರಾಮ್ ವೃತ್ತ ಅಂತ ಇದೆ ಕೋತಿತೋಪ್ ಸರ್ಕಲ್ ಹತ್ರ. ಅದರದ್ದು ಡೆವಲಪ್ಮೆಂಟು ಸಹ ಈ ವರ್ಷ ತಗೊಂಡಿದ್ದೀವಿ, ಕಂಪ್ಲೀಟ್ ಆಗಿ ಒಂದು ಸರ್ಕಲ್ ಡೆವಲಪ್ಮೆಂಟ್. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಹೇಳ್ದಂಗೆ ಬಾಬು ಜಗಜೀವನ್ ರಾಮ್ ಭವನ್ನ ನಿರ್ಮಾಣ ಸುಮಾರು 30-40 ವರ್ಷದಿಂದ ಅದು ಏನು ಹಾಗೆ ಸ್ಥಗಿತವಾಗಿತ್ತು. ಅದ್ರ ಬಗ್ಗೆನೂ ಸಹ ನಮ್ಮ AG ಅವ್ರ ಜೊತೆ ಮಾತಾಡಿದ್ದೀವಿ, ಅಡ್ವೊಕೇಟ್ ಜನರಲ್ ಅವ್ರ ಜೊತೆ ಮಾತಾಡಿ ಸರ್ಕಾರದಿಂದ ಫುಲ್ ಸಪೋರ್ಟ್ ಇದೆ ನಮಗೆ. ಸೊ ಇದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ನಾವೊಂದು ಆ್ಯಕ್ಷನ್ ಪ್ಲ್ಯಾನನ್ನು ಸಹ ಮಾಡ್ತಾ ಇದ್ದೀವಿ. ಆ್ಯಂಡ್ ಲೇಬರ್ಸ್ ರಿಲೇಟೆಡ್ ಎವ್ರಿ ಮಂತ್ ಮೀಟಿಂಗು ಸಹ ನಡೀತಾ ಇದೆ ಜಿಲ್ಲಾ ಮಟ್ಟದಲ್ಲಿ.